ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಬೆಸ್ಟ್ ಆ್ಯಂಡ್ 5 ನಿಮಿಷದಲ್ಲಿ ಟಿಫನ್ ಬಾಕ್ಸಿಗೆ ಮಾಡೋ ಅಂಥ ಆನಿಯನ್ ಪರಾಟ ಹೇಳ್ಕೊಂಡು ಕೊಡ್ತೀನಿ. ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದ ನಿಮ್ಮ ಡೈಜೆಷನ್ನು ಚೆನ್ನಾಗುತ್ತೆ, ರುಚಿ ಕೂಡ ಹೆಚ್ಚುತ್ತೆ. ಆಮೇಲೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತ ಚಪಾತಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಡೋ ಕಲಿಸ್ಕೊಂಡು ಪಕ್ಕದಲ್ಲಿಡಿ. ಆಮೇಲೆ ಇನ್ನೊಂದು ಬೌಲಿಗೆ ಸಣ್ಣದಾಗಿ ಕಚ್ಚಿರೋ ಆನಿಯನ್ ತೊಗೊಳ್ಳಿ, 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ, 3 ಟೇಬಲ್ ಸ್ಪೂನ್ ಸೂಜಿ ಹಾಕ್ಕೊಳ್ಳಿ. ಇಲ್ಲಿ ನಾವು ಸೂಜಿ ಆನಿಯನ್ ನೀರು ಬಿಡುತ್ತಲ್ಲ, ಅದಕ್ಕೆ ಬೈಂಡಿಂಗ್ಗೋಸ್ಕರ ಸೂಜಿನ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಕೂಡ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಆನಿಯನ್ಗೂ ಕೂಡ ಮಸಾಲ ಹತ್ತಬೇಕು. ಆ ಥರ ಕಲಿಸ್ಕೊಂಡು ಅದನ್ನು ಕೂಡ ಸೈಡಿಗೆ ಇಟ್ಕೊಳ್ಳಿ. ಇಲ್ಲಿ 1 ಅವರ್ ಬಿಟ್ಟಿರೋ ಆಟ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳಿ, ಎಷ್ಟು ಪಫಿಯಾಗಿದೆ ಅಂತ. ಅದರಲ್ಲಿ 2 ಚಪಾತಿಗಾಗುವಷ್ಟು ಒಂದೇ ಚಪಾತಿಲಿ ಆಟ ತೊಗೊಳ್ಳಿ. 2 ಸೈಡ್ ಇಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಳಿ. ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪಗೆ ತಿಕ್ಕಾಗೆ ಇರಲಿ. ಪರಾಟಕ್ಕೆ ತಿಕ್ಕಾಗೆ ಬೇಕು, ಅದಕ್ಕೋಸ್ಕರ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ನಾನು ಚಪಾತಿ ಮಾಡ್ತಾ ಇದ್ದೀನಿ ಅಂತೇಳಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಅಟ್ಲೀಸ್ಟ್ 1 ಅವರ್ ಬಿಡಿ, ಆ ಥರ ಪಡಬೇಡಿ. 1 ಅವರ್ ಬಿಟ್ಟರೆ ಇಷ್ಟೇ ಸ್ಮೂತಾಗಿ ನೀವು ಇಷ್ಟೇ ಬೇಗಾಗಿ ಲಟ್ಟಿಸ್ಕೋಬೋದು. ಈಗ ಲಟ್ಟಿಸ್ಕೊಂಡಾದ್ಮೇಲೆ ತಿಕ್ಕಾಗೆ ಲಟ್ಟಿಸ್ಕೊಳ್ಳಿ, ಸ್ವಲ್ಪ ದಪ್ಪನೇ ಇರಲಿ. ಆದಮೇಲೆ ಮಿಕ್ಸ್ಚರ್ನ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿನೇ. ಅದಾದಮೇಲೆ ಸೈಡಿಂದ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ರೋಲ್ ಮಾಡ್ಕೊತಾ ಬನ್ನಿ. ನಿಧಾನಕ್ಕೆ ಬನ್ನಿ, ಇಲ್ಲಾಂದರೆ ಚಪಾತಿ ಹರಿದೋಗ್ಬೋದು. ಅದಕ್ಕೋಸ್ಕರ ರೋಲ್ ಮಾಡಿದ ತಕ್ಷಣ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ, ಮತ್ತೆ ರೋಲ್ ಮಾಡ್ಕೊಂಡು ಮತ್ತೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲ ಪೂರ್ತಿಗೆ ರೋಲ್ ಮಾಡೋದಾದಮೇಲೆ ಎಲ್ಲ ಕಡೆ ನೋಡ್ಕೊಳ್ಳಿ, ಕ್ಲೀನಾಗಿ ಜೆಂಟ್ಲಿಯಾಗಿ ಸೈಡ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೊರ್ಗಡೆ ಈರುಳ್ಳಿ ಸ್ಟಫಿಂಗ್ ಬರೋ ಅಂಥ ಚಾನ್ಸಸ್ ತುಂಬ ಇರ್ತೈತೆ. ಈ ಥರ ಎಲ್ಲ ಕಡೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡ್ಮೇಲೆ ಒಂದು ಚಾಕು ತಗೊಳ್ಳಿ. ಚಾಕು ಸಹಾಯದಿಂದ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಈ 1 ರೋಲಿಂದ ನಾವು 2 ಪರಾಟ ಮಾಡ್ತಾಯಿದ್ದೀವಿ ಇವತ್ತು. ಕಟ್ ಮಾಡುವಾಗಲೂ ಅಷ್ಟೇ, ಆ ಥರ ಪಡಬೇಡಿ, ನಿಧಾನಕ್ಕೆ ಬೇಗನೆ ಬಂದುಬಿಡ್ತೈತೆ. ಇದೇನು ಅಷ್ಟೊಂದು ಗಟ್ಟಿ ಇರಲ್ಲ, ನಿಧಾನಕ್ಕೆ ಕಟ್ ಮಾಡ್ಕೋಬೋದು ನೀವು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಿಧಾನಕ್ಕೆ 2 ಸಪ್ರೇಟ್ ಮಾಡ್ಕೊಳ್ಳಿ. ಫಸ್ಟು ಎಷ್ಟು ನಿಧಾನಕ್ಕೆ ಆಗ್ತೈತೋ ಅಷ್ಟು ನಿಧಾನಕ್ಕೆ 2 ಕೂಡ ಸಪ್ರೇಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ ತಕ್ಷಣ ಮತ್ತೆ ರೌಂಡ್ ಮಾಡ್ಕೊತಾ ಬನ್ನಿ. ನಿಧಾನಕ್ಕೆ ಸುತ್ಕೊತಾ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಬನ್ನಿ. ಸ್ವಲ್ಪ ಪ್ರೆಸ್ ಮಾಡ್ಕೊತಾ ರೌಂಡ್ ಮಾಡ್ಕೊಂಡು ಮೇಲೆ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿ ಚಪಾತಿ ಡೋ ರೆಡಿ ಆಗ್ತೈತೆ. 2 ಕೂಡ ಆ ಥರನೇ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ರೌಂಡ್ ಶೇಪಿಗೆ ತರೋಕ್ಕೆ ನೋಡ್ಕೊಳ್ಳಿ. 2 ಕೂಡ ಆದಮೇಲೆ ಒಂದು ಡೋ ತಗೊಳ್ಳಿ, ಸ್ವಲ್ಪ ಮೇಲೆ ಹಿಟ್ಟು ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಲಟ್ಟಿಸ್ಬೋದು. ನಿಧಾನ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಫಸ್ಟು ಪೂರ್ತಿ ಸ್ಟಫಿಂಗ್ ಒಳಗಡೆ ಇರೋ ಥರ ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ಹೊರ್ಗಡೆ ಸ್ಟಫಿಂಗ್ ಬರೋಲ್ಲ. ಈಗ ನಿಧಾನಕ್ಕೆ ಲಟ್ಟಿಸ್ಕೊತ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ಳಿ. ಹಿಟ್ಟು ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಲಟ್ಟಿಸ್ತಾ ಪ್ರೆಸ್ ಮಾಡ್ಕೊಂಡು ನಿಧಾನಕ್ಕೆ ರೌಂಡ್ ಶೇಪಲ್ಲಿ ಬರೋ ಥರ ಲಟ್ಟಿಸ್ಕೊಳ್ಳಿ. ಎಲ್ಲ ಸೈಡು ಕೂಡ ತಿರುಗಿಸ್ಕೊಂಡು ಲಟ್ಟಿಸ್ಕೊಳ್ಳಿ. ಒಂದೇ ಸೈಡ್ ಲಟ್ಟಿಸ್ತಾ ಇರಿ, 2 ಸೈಡ್ ಹಿಂದೆ ಮುಂದೆ ಲಟ್ಟಿಸೋಕೆ ಹೋಗ್ಬೇಡಿ, ಆವಾಗ ಸ್ಟಫಿಂಗ್ ಹೊರಗಡೆ ಬರೋ ಸಾಧ್ಯತೆ ತುಂಬ ಇರ್ತೈತೆ. ಒಂದೇ ಸೈಡ್ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ಕೊತ ಲಟ್ಟಿಸ್ತಾ ಬಂದರೆ ಸ್ಟಫಿಂಗ್ ಕೂಡ ಹೊರಗಡೆ ಬರಲ್ಲ. ಈಗ ಲಟ್ಟಿಸಿದಾಯಿತು, ನೋಡ್ತಾ ಇರ್ಬೋದು ನೀವು, ಸ್ಟಫಿಂಗ್ ಎಲ್ಲೂ ಕೂಡ ಹೊರಗಡೆ ಬಂದಿಲ್ಲ. ಪ್ಯಾನ್ ಇಡಿ, ಪ್ಯಾನಿಗೆ ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾವು ಲಟ್ಟಿಸ್ಕೊಂಡಿದ್ದಂಥ ಪರಾಟ ಹಾಕಿ ಇನ್ನೊಂದು ಟೇಬಲ್ ಸ್ಪೂನ್ ಇನ್ನೊಂದು ಸೈಡ್ ಎಣ್ಣೆ ಹಾಕಿ ಒಲೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಸೈಡು ಚೆನ್ನಾಗಿ ಬೇಯಿಸಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಪರಾಟ ಬಂದಿದೆ ಅಂತ. ಎಲ್ಲೂ ಕೂಡ ಕಿತ್ತೋಗಿಲ್ಲ, ಎಲ್ಲೂ ಕೂಡ ಸ್ಟಫಿಂಗ್ ಹೊರಗಡೆ ಬಂದಿಲ್ಲ. ಇದು 2ನೇ ಪರಾಟ ಕೂಡ ನೋಡ್ಬೋದು. ನಾನು ಈ 2ನೇ ಪರಾಟದಲ್ಲಿ ತುಂಬ ಸ್ಟಫಿಂಗ್ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು. ಇದನ್ನು ನೀವು ಮೊಸರು ಜೊತೆಗಾದ್ರು ತಿನ್ನೋಕೆ ಕೊಡ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಮಕ್ಕಳು ಲಂಚ್ ಬಾಕ್ಸಸ್ ಕೂಡ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಥರ ನಿಮಗೆ ಇನ್ನಷ್ಟು ಅಡುಗೆ ರೆಸಿಪೀಸು, ಈಸಿ ರೆಸಿಪೀಸ್ ಬೇಕಾದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.